ಸ್ವಸಹಾಯ ಗುಂಪಿನ ಮಹಿಳೆಯೊಬ್ಬರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ NRLM ಅಡಿಯಲ್ಲಿ ದೊರೆಯುವ ಸಮುದಾಯ ಬಂಡವಾಳ ನಿಧಿಯಲ್ಲಿ ಸಾಲ ಪಡೆದು ಸ್ವಂತ ಉದ್ಯಮ ಸ್ಥಾಪನೆ ಮಾಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿ ಮಾದರಿ ಎನಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾರದಾಂಬ ಸ್ವಸಹಾಯ ಗುಂಪಿನ ಸದಸ್ಯೆ ಜ್ಯೋತಿ ಎಂಬುವರು NRLM ಅಡಿಯಲ್ಲಿ 1,50,000 ರೂಪಾಯಿ ಸಾಲ ಪಡೆದು A1 ಬನಾನಾ ಚಿಪ್ಸ್ ಎಂಬ ಬಾಳೆಕಾಯಿ ಚಿಪ್ಸ್ ತಯಾರಿಕಾ ಘಟಕ ಆರಂಭಿಸಿ ಉತ್ತಮ ಲಾಭಾಂಶ ಪಡೆಯುತ್ತಿದ್ದಾರೆ. ಅಲ್ಲದೆ ಸ್ಥಳೀಯ 9 ಮಂದಿ ಮಹಿಳೆಯರಿಗೆ ಉದ್ಯೋಗ ನೀಡುವ ಮೂಲಕ ಅವರ ಜೀವನಕ್ಕೂ ಆಸರೆಯಾಗಿದ್ದಾರೆ. ದೂರದರ್ಶನದೊಂದಿಗೆ ಶೃಂಗೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುದೀಪ್, ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ GPLFಗೆ ಸೇರಿರುವ ಶಾರದಾಂಬ ಸ್ವಸಹಾಯ ಗುಂಪಿನ ಸದಸ್ಯೆ ಜ್ಯೋತಿ ಅವರು NRLM ಅಡಿಯಲ್ಲಿ ಸಮುದಾಯ ಬಂಡವಾಳವನ್ನು ಬಳಸಿಕೊಂಡು ಉದ್ಯಮ ಆರಂಭಿಸಿದರು. ತಮ್ಮ ಸಂಘದ ಸದಸ್ಯರಿಗೆ ಉದ್ಯೋಗ ನೀಡಿದ್ದಾರೆ. ಇಲ್ಲಿ ತಯಾರಿಸುವ ಚಿಪ್ಸ್ಗೆ ಭಾರಿ ಬೇಡಿಕೆ ಇದೆ. ಇವರ ಸಾಧನೆಗೆ ಶುಭ ಹಾರೈಸುವುದಾಗಿ ತಿಳಿಸಿದರು. ಮಾರಾಟ ಹೋಗುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಹಾಗಾಗಿ ಅವರಿಗೆ ನಮ್ಮ ಶೃಂಗೇರಿ ತಾಲೂಕಿನ NRLM ಟೀಮ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶೃಂಗೇರಿ ತಾಲೂಕಿನಲ್ಲಿ NRLM ಚಟುವಟಿಕೆಗಳು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸಮುದಾಯ ಬಂಡವಾಳ ನಿಧಿಯನ್ನು ಚಿಪ್ಸ್ ತಯಾರಿಕಾ ಘಟಕದ ಮಾಲೀಕರಾದ ಜ್ಯೋತಿ, ಸಂಜೀವಿನಿ ಒಕ್ಕೂಟದಿಂದ ಸಮುದಾಯ ಬಂಡವಾಳ ನಿಧಿಯಲ್ಲಿ ಸಾಲ ಪಡೆದು ಉದ್ಯಮ ಆರಂಭಿಸಿದೆ. ಹಲಸಿನಕಾಯಿ ಚಿಪ್ಸ್, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುವುದು. ಬಂಡವಾಳ ನಿಧಿಯ ಹಣದಿಂದ ತುಂಬಾ ಅನುಕೂಲವಾಯಿತು ಎಂದು ತಿಳಿಸಿದರು. ನಮ್ಮ ಫ್ಯಾಕ್ಟರಿಯಲ್ಲಿ 9 ಜನ ವರ್ಕರ್ಸ್ ಕೆಲಸ ಮಾಡ್ತಿದ್ದೇವೆ. ಚಿಪ್ಸು ಸೀಸನಲ್ಲಿ ಹಲಸಿನಕಾಯಿ ಚಿಪ್ಸು, ಹಲಸಿನಕಾಯಿ ಹಪ್ಪಳ, ಉಪ್ಪಿನಕಾಯಿ, ಬೇರೆ ಥರದ ಹಪ್ಪಳ ಸಂಡಿಗೆಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಇವರು ಜ್ಯೋತಿ ಅನ್ನೋರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಮುಖ್ಯ ಪುಸ್ತಕ ಬರಹಗಾರ್ತಿ ದಿವ್ಯಾ, ಸಣ್ಣ ಪ್ರಮಾಣದಲ್ಲಿ ಚಿಪ್ಸ್ ತಯಾರಿಕಾ ಉದ್ಯಮ ಆರಂಭಿಸಿದ ಜ್ಯೋತಿಯವರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು. ನಮ್ಮ ಜಿಲ್ಲೆಯಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಗೂ ಇವರ ಉತ್ಪಾದನೆಯು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದೆ ಹಾಗೂ ಇವರು ಹೆಚ್ಚಿನ ಇನ್ನೂ ಲಾಭವನ್ನು ಗಳಿಸಲಿ ಎಂದು ಬಯಸುತ್ತೇನೆ.